ಗಿಲ್ಲಿ ಬಿಗ್ ಬಾಸ್ ಗೆಲುವಿನ ಬಗ್ಗೆ ಡಾಕ್ ಸತೀಶ್ ಅವರೊಂದು ಹೇಳಿಕೆ ಕೊಟ್ಟಿದ್ರು. ಸೊ ಈಗ ಅದಕ್ಕೆ ಕೌಂಟರ್ ಕೊಡಕ್ಕೆ ಗಿಲ್ಲಿ ಅವರ ಅಭಿಮಾನಿಗಳು ರೆಡಿ ಆಗಿದ್ದಾರೆ. ಸೊ ಡಾಕ್ ಸತೀಶ್ ಅವರ ಹೇಳಿಕೆಗೆ ಕೌಂಟರ್ ಕೊಡೋಕೆ ಗಿಲ್ಲಿ ಅವರ ಅಭಿಮಾನಿಗಳು ಇರ್ತಕ್ಕಂಥದ್ದು ತೋರ್ಸಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಗಿಲ್ಲಿ ಅವರ ಪೋಸ್ಟ್ ಜೊತೆಗೆ ಕಾವ್ಯ ಅವರ ಪೋಸ್ಟ್ ಜೊತೆಗೆ ಡಾಕ್ ಸತೀಶ್ ಅವರ ಪೋಸ್ಟ್ ನ ಹಾಕೊಂಡ್ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು, ಇದು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ ಅವ್ರನ್ನ. ಸರ್ ಈಗ ಒಂದು ನಿಮಿಷ ಸರ್ ಹೇಳಿ, ಈಗ ಡಾಕ್ ಸತೀಶ್ ಅವ್ರ ಪೋಸ್ಟ್ ಕೂಡ ಹಾಕೊಂಡ್ ಬಂದಿದ್ರಿ, ಏನ್ ಹೇಳಕ್ ಕೊಟ್ಟಿದ್ರಿ ಅಂತ? ಸರ್ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಡಾಕ್ ಸತೀಶ್ ಅವರು ಬಹು ಅವಮಾನವನ್ನು ಮಾಡಿದ್ದಾರೆ. ಯಾಕೆ ಅಂದ್ರೆ ಅವನ ಒಳಗಡೆ ಇದ್ದಾಗ ಡಾಕ್ ಸತೀಶ್ ಅವರು ಹೇಳಿದ್ರು ಗಿಲ್ಲಿ ಇನ್ನೊಂದು ವಾರಕ್ಕೆ ಹೊರಗಡೆ ಬರ್ತಾನೆ ಅಂತ. ಸರಿನಾ? ಈಗ ಸೀಸನ್ 112 ದಿನಗಳಾಗೋಯ್ತು, ಗಿಲ್ಲಿ ಇನ್ನೂ ಒಳಗಡೆ ಇದ್ದಾನೆ. ಡಾಕ್ ಸತೀಶ್ ಬಂದು 28 ದಿನಗಳು ಆಯ್ತು. ಸರಿನಾ? ಆ ದಿನಕ್ಕಾಗಿ ಈಗ ಕಾಯ್ತಿದೀವಿ. ಡಾಕ್ ಸತೀಶ್ ಹೊರಗಡೆ ಬರ್ತಾನೆ, ಗಿಲ್ಲಿನೂ ಹೊರಗಡೆ ಬರ್ತಾನೆ. ಆದ್ರೆ ಗಿಲ್ಲಿ ಕಪ್ ಎತ್ಕೊಂಡ್ ಬರ್ತಾನೆ, ಅವ್ನ ಕೈಲಿ ಬರ್ತಾನೆ. ನೋಡಿ, ನಾನು ನಮ್ ಗಿಲ್ಲಿ ಅಣ್ಣ ಒಳಗಡೆ ಇದ್ದಾಗ ಅವ್ರಿಗೆ ಅವಮಾನ ಮಾಡ್ದ. ಇವಾಗ ಅದಕ್ಕಂತಾನೆ ಅವನ್ಗೆ ಅವಮಾನ ಮಾಡ್ಬೇಕು ಅಂತ ನಾವು ಬಂದಿದೀವಿ. ಅವ್ನ್ ಮಾಡ್ದ ಅಂತ ಮಾಡ್ತಾ ಇಲ್ಲ. ಬಟ್ ರೈತರ ಬಗ್ಗೆ ಮತ್ತೆ ಗಿಲ್ಲಿ ಅವರ ಅಭಿಮಾನಿಗಳ ಬಗ್ಗೆ ಸ್ಲಮ್ಮು ಅಂತ ಎಲ್ಲ ಮಾತಾಡಿದಾನೆ. ಅವನು ಸ್ಲಮ್ಗೆಲ್ಲ ಒಬ್ಬ ರೈತ ಮಗನ ಅಭಿಮಾನಿಗಳನ್ನ ಸ್ಲಮ್ಮು ಅಂತ ಕಂಪೇರ್ ಮಾಡಿ ಮಾತಾಡಿದಾನೆ. ಅವನ್ಗೆ ಇವತ್ತು ಒಂದ್ ಸನ್ಮಾನ ಮಾಡ್ಬೇಕು ಅಂತ ಬಂದಿದೀವಿ. ಏನಂದ್ರೆ ಕಾಚಾ ಸನ್ಮಾನ. ಸರಿ, ಎಸ್, ಇದಿಷ್ಟು ಏನಂತಂದ್ರೆ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಡಾಕ್ ಸತೀಶ್ ಅವರು ಕೊಟ್ಟಂತಹ ಹೇಳಿಕೆಗೆ ಒಂದು ಕೌಂಟರ್ ಕೊಡೋ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬಿಡದಿ.